ಎರಡೆರಡು ಸಚಿವ ಸ್ಥಾನ, ಮೂರು ಸಚಿವ ಸ್ಥಾನ ಕೊಡ್ತಾ ಇದ್ದೀರಿ. ಆದ್ರೆ ನಮ್ಮ ಅಲ್ಪಸಂಖ್ಯಾತರು ಇಡೀ ಕರ್ನಾಟಕದಲ್ಲಿ 1 ಕೋಟಿ ದಾಟಿ ಇದ್ದೀವಿ ನಾವು. ಆದ್ರೆ ಆ ಮೀಸಲಾತಿಯ ಪರವಾಗಿ ನಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲೆಂದರೆ 4-5 ಜನನ ಆರಿಸಬೇಕು ಮೊದಲನೇ ಸ್ಥಾನದಲ್ಲಿ ನೀವು. ಆದ್ರೆ ಕೇವಲ ಯುಟಿ ಖಾದರ್ ಸಾಹೇಬ್ರನ್ನ ಮಾತ್ರ ಆರಿಸಿದ್ರಿ ನೀವು. ಅದೇ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ನೆಚ್ಚಿನ ಕಣ್ಮಣಿ, ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲೇ ನಮ್ಮ BZ ಜಮೀರ್ ಅಹಮದ್ ಅವರಂದ್ರೆ ಇಡೀ ಜನಾಂಗದವರು, ಎಲ್ಲ ಜನಾಂಗದವರು ಅವ್ರನ್ನ ಮೆಚ್ಚುತ್ತಾರೆ. ಯಾಕೆ? ಅವರಲ್ಲಿ ಜಾತಿ ಭೇದ ಭಾವ ಏನು ಇಲ್ಲ. ಇರೋದು ಯಾವುದು ಒಂದೇ ಜಾತಿ, ನಮ್ದು ಗಂಡು ಒಂದು ಹೆಣ್ಣು, 2 ಜಾತಿ ಬಿಟ್ರೆ ಬಾರ ಅವ್ರಿಗೆ ಯಾವ ಜಾತಿನೂ ಇಲ್ಲ. ಆದ ಕಾರಣ ಇಡೀ ಕರ್ನಾಟಕದಲ್ಲ ಅವ್ರಿಗೆ ಮೆಚ್ಚಿಕೊಡ್ತಾರೆ. ಆದ್ರೆ ನೋಡಿ, ನೀವು ಎಷ್ಟೋ ಲಕ್ಷಾಂತರ ಕೋಟಿ ಜನಗಳಲ್ಲಿ ಇದ್ದೀರಿ ನೀವು. ಆದ್ರೆ ನಮ್ಮ ಜಮೀರ್ ಅಣ್ಣನ ನೀವು DCM ಸ್ಥಾನಕ್ಕೆ ಅವ್ರನ್ನ ಕೊಡಬೇಕು. ಇಲ್ಲ ನೋಡಿ, ನಾವೆಲ್ಲರೂ ಇಡೀ ಮುಸಲ್ಮಾನರೇ ಅಲ್ಲ, ದಲಿತರೇ ಅಲ್ಲ, ಕ್ರಿಶ್ಚಿಯನ್ರೇ ಅಲ್ಲ, ಲಿಂಗಾಯತರೇ ಅಲ್ಲ, ಬ್ರಾಹ್ಮಣರೇ ಅಲ್ಲ, ಒಕ್ಕಲಿಗರೇ ಅಲ್ಲ, ಈಳಿಗರೇ ಅಲ್ಲ, ನಾಯಕರೇ ಅಲ್ಲ, ಎಲ್ಲರೂ ಸೇರಿ ನಾವು ಧರಣಿ ಮಾಡ್ತೀವಿ. ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಕೂಡ ನಾವು ಧರಣಿ ಮಾಡ್ತೀವಿ. ಯಾಕೆ? ನಮ್ಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಬೇಕು. ನೀವು ನ್ಯಾಯ ಒದಗಿಸ್ಕೊಡ್ಬೇಕು. ನೀವು ಹೇಳ್ತಾ ಇದ್ದೀರಿ ಮಾಧ್ಯಮಗಳ ಮುಖಾಂತರ, ನೀವು ಏನೇನು ಸ್ಟೇಟ್ಮೆಂಟ್ ಕೊಡ್ತೀರಿ. ಮುಸಲ್ಮಾನರು ನಮ್ ಬ್ರದರ್ಸ್ ಏನೇ ಕೊಟ್ಟಿದ್ದೀರಿ ನೀವು ಹೇಳಿಕೆ. ಮುಸಲ್ಮಾನರು ನಮ್ ಬ್ರದರ್ಸ್ ಅಂದ್ಬಿಟ್ಟು ನೀವು ಹೇಳಿಕೆ ಕೊಟ್ಟಿದ್ದೀರಿ. ಆ ಹೇಳಿಕೆಯನ್ನು ನೀವು ಉಳಿಸ್ಕೊಳ್ಳಿ. ಕಾಂಗ್ರೆಸ್ ಉಳಿಸಿ. ಕಾಂಗ್ರೆಸ್ ಉಳಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೊಡೆತ ಬೀಳ್ತದೆ. ಯಾಕೆ? ಇದು ಎಚ್ಚರಿಕೆಯ ಗಂಟೆ ಇದು. ಇಡೀ ಭಾರತ ದೇಶದಲ್ಲೇ ಮುಸಲ್ಮಾನರಿಗೆ ಒಂದು ನ್ಯಾಯ ಅನ್ನೋದು ಇದೆ. ಆ ಭೀಮರಾವ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನ ಕೊಟ್ಟು ಅವ್ರು ಏನ್ ಮಾತಾಡಕ್ಕೆ ಹೇಳಿದ್ದಾರೆ ಅದನ್ನ ನೀವು ಉಳಿಸಿ, ಈ ರಾಜ್ಯವನ್ನ ಉಳಿಸಿ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ.